ಇಲ್ಲ ಇವ್ರು ಫಸ್ಟ್ ರೆಡಿಯಲ್ಲಿ ಇವ್ರು ಬಿಡು, ಸುಮ್ಮನೆ ಯಾಕೆ? ರೆಡಿನಾ? ರೆಡಿ ಸರ್. ನಾನು ನಿಮಗೆ ಹೇಳಿದ್ರೆ ಅವ್ರು ಮಾತಾಡ್ತಾರೆ, ಅವ್ರಿಗೆ ಹೇಳಿದ್ರೆ ಇವ್ರು ಸುಮ್ಮನೆ ಅದು ಇರ್ತಾರೆ. ನೀವು ಅಟೆಂಡ್ ಮಾಡಬೇಕು. ಇಲ್ಲ ಸರ್ ಇಲ್ಲಿ ಇಂಟರ್ವ್ಯೂ ಮಾಡ್ತೀರಾ ಸರ್ ಅಂದ್ರೆ ಮುಗೀತಷ್ಟೇ. ಓಕೆ ಓಕೆ ಎಲ್ಲ ಇಷ್ಟ ಎಲ್ಲ ರೆಡಿನಾ? ರೆಡಿ. ಏನು ವಾಯ್ಸೇ ಬರ್ತಾ ಇಲ್ಲ. ಯಾವ ಚಾನಲ್ ಸರ್? ರೆಡಿ ನೋಡಿ, ಸುದ್ದಿ ಮನೆ. ಅಲ್ಲ ಸುದ್ದಿ ಮನೆ ಚಾನಲ್ ಹೆಸರೇ ಗೊತ್ತಿಲ್ಲ ಅವ್ರಿಗೆ. ಹಳೆ ಅಣ್ಣ 16 ಬಣ್ಣ. ಹಳೆ ಅಣ್ಣ 16 ಬಾಡಿ, ಇವ್ ನನ್ನ ಎಣ ಕ್ರಿಯೇಟ್ ಆಗ್ಬೇಕಿದೆ. ಆನ್ ದ ವೇ 2 ನಿಮಿಷದಿಂದ ಬೇರೆ ಹೇಳ್ದಾಣ, ಏನ್ ಬೇಕು ಆಗ್ತಾ ಇಲ್ಲ, ಬೇಕೇ ಬೇಕು ಅಂತ ಏನೋ ಬೇರೆ ಹೇಳ್ದಾಣ, ಸೆನ್ಸರ್ ಕಟ್ಟೋಣ. ತಾಯಿ ಮಹಾತಾಯಿ ಎಲ್ಲರನ್ನ ಹೆಂಗಮ್ಮ ತಡ್ಕೊಂಡಿದೀಯಾ? ಹೆಂಗ್ ತಡ್ಕೊಂಡಿದ್ದಾರೆ? 2 days ಅಷ್ಟೇ, ಜಾಸ್ತಿ ಇಲ್ಲ. ಅಲ್ಲಿ ಮುಟ್ಲಾ ಅಕ್ಕ ಇಲ್ಲಿ ಮುಟ್ಲಾ ಅಂತ ಕೇಳ್ತದೆ ಸರ್. ಸರ್ ಆಕ್ಟರ್ಸ್ ನ ಫಸ್ಟ್ ಕಂಫರ್ಟ್ ಝೋನ್ ತಗೊಂಡೋಗ್ಬೇಕಲ್ವಾ? ಅಕ್ಕ ಅಂದ್ಬಿಟ್ಟು ಹೆಂಗ್ ಮುಟ್ತಾವ್ ಕೇಳಿ ಸರ್ ಫಸ್ಟ್. ನೆವರ್ ಕಾಂಪ್ರಮೈಸ್ ಅಂದ್ರೆ ನಮ್ಮ ಲೈಫಲ್ಲಿ ಯಾವತ್ತೂ ನೆವರ್ ಕಾಂಪ್ರಮೈಸ್ ಅಂತಾನೆ ಬದುಕಬೇಕು. ಸೊ ಅವಾಗ ನಮ್ಮ ಲೈಫಲ್ಲಿ ಏನಾದ್ರು ಒಂದು ಸಾಧನೆ ಮಾಡಕ್ ಸಾಧ್ಯ. ಈಗ ನಾವು ಕಾಂಪ್ರಮೈಸ್ ಆಗ್ತಾನೆ ಹೋಯ್ತು ಅಂದ್ರೆ ನಾವೇನು ಮಾಡಕ್ ಆಗಲ್ಲ. ಇಲ್ಲ ಇವ್ರು ಫಸ್ಟ್ ರೆಡಿಯಲ್ಲಿ ಇವ್ರು ಬಿಡು, ಸುಮ್ಮನೆ ಯಾಕೆ? ರೆಡಿನಾ? ರೆಡಿ ಸರ್. ನಾನು ನಿಮಗೆ ಹೇಳಿದ್ರೆ ಅವ್ರು ಮಾತಾಡ್ತಾರೆ, ಅವ್ರಿಗೆ ಹೇಳಿದ್ರೆ ಇವ್ರು ಸುಮ್ಮನೆ ಅದು ಇರ್ತಾರೆ. ನೀವು ಅಟೆಂಡ್ ಮಾಡಬೇಕು. ಇಲ್ಲ ಸರ್ ಇಲ್ಲಿ ಇಂಟರ್ವ್ಯೂ ಮಾಡ್ತೀರಾ ಸರ್ ಅಂದ್ರೆ ಮುಗೀತಷ್ಟೇ. ಓಕೆ ಓಕೆ ಎಲ್ಲ ಇಷ್ಟ ಎಲ್ಲ ರೆಡಿನಾ? ರೆಡಿ. ಏನು ವಾಯ್ಸೇ ಬರ್ತಾ ಇಲ್ಲ. ಯಾವ ಚಾನಲ್ ಸರ್? ನೋಡಿ, ಸುದ್ದಿ ಮನೆ. ಅಲ್ಲ ಸುದ್ದಿ ಮನೆ ಚಾನಲ್ ಹೆಸರೇ ಗೊತ್ತಿಲ್ಲ ಅವ್ರಿಗೆ. ಇಲ್ಲ ಇಲ್ಲ, ಇವಾಗ ಕೇಳಿದ್ದು, ಮಾತ್ ಕೇಳಿದ್ರೆ ಅಷ್ಟೇ. ಇಂಟ್ರೊಡಕ್ಷನ್ ಆಗಿಲ್ಲ, ಇವಾಗ ತಾನೇ ಇಂಟ್ರೊಡಕ್ಷನ್ ಆಗ್ತಾ ಇರೋದು. ಅಂದ್ರೆ ಈ ಆಟಿಟ್ಯೂಡ್ ಅಲ್ಲಿ ನೀವು ಹೇಳ್ತೀರಾ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ. ಎಕ್ಸಾಕ್ಟ್ಲಿ, ವೆಲ್ ಸೆಡ್ ಸರ್. ತಪ್ಪೇನಿದೆ ಸರ್? ಅವ್ರವ್ರ ಆಟಿಟ್ಯೂಡ್ ಅವ್ರವ್ರಿಗಲ್ವಾ? ಹಂಗೆ ನಮ್ಮ ಮತ್ತೆ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನೈತೆ ಸರ್? ಯಾವ ಚಾನಲ್ ಅಂತ? ಎಲ್ಲ ಹೆವಿ 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 ಡವ್ ಮಾಸ್ಟರ್ಗಳೆಲ್ಲರೂ. ಈ ಡವ್ ಮಾಸ್ಟರ್ಗಳ ಮಧ್ಯೆ ಡವ್ ಮಾಸ್ಟ್ರಿ ಏನು? ಇವರು ಅವ್ರ ಲೆಕ್ಚರರ್ ಸರ್, ಮಾಸ್ಟರ್ ಅವ್ರ ಲೆಕ್ಚರ್. ಅಲ್ಲ ಅದೇ ಈಗ ಹುಡುಗರಿಗೆ ಮಾಸ್ಟರ್ಸ್ ಅಂತಾರಪ್ಪ, ಹುಡುಗರಿಗೆ ಮಾಸ್ಟ್ರಿ ಅನ್ಬೇಕು. ಏನಮ್ಮ? ಮೇಸ್ಟರ್ ಮಾಸ್ಟ್ರಿ. ಈಗ ನಾನು ಈಗ ಇಲ್ಲ ಅಣ್ಣ ಸ್ವಲ್ಪ ಸೀರಿಯಸ್ ಆಗೋಣ, ಕ್ಯಾಮ್ರಾ ರೋಲ್ ಆಗಿದೆ. ಈಗ ನಾನು ನಿಮ್ಮ ಹೆಸರು ಹೇಳೋಕ್ಕೋಗಿ ಇವ್ರ ಹೆಸರು ಹೇಳೋದು, ಇವ್ರ ಹೆಸರು ಹೇಳೋಕ್ಕೋಗಿ ಅವರು ನನ್ನ ಹೆಸರು ಗುರು ಅಂತ ಅನ್ನೋದು, ಆ ಥರದ್ದು ಕನ್ಫ್ಯೂಷನ್ನೇ ಬೇಡ. ಓಕೆ, ನಿಮ್ಮ ನಾಮಧೇಯ ಏನು? ಅಣ್ಣ ಹೇಮಂತ್ ಅಂತ. ಹೇಮಂತೇನ? ಹೇಮಂತ್ ಅಂತ. ಹೇಮಂತ್. ನಿಮ್ಮದು? ಸಾಮ್ರಾಟ್. ರಾಜ ಚೋಳ. ಕರೆಕ್ಟಾಗಿರೋಣ. ರಾಜ ಚೋಳ ಅಂತ. ನಕ್ಷತ್ರ ಅಂತ ನನ್ನ ಹೆಸರು. ನನ್ನ ಹೆಸರು ಸಿದ್ದು ಮಂಡ್ಯ ಅಂತ. ಫೈಲಾಕಲ್ಲಿ ಅಟ್ಯಾಚ್ ಆಗಿದೆ. ಇಲ್ಲಿ ಏನಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಅಂತ ಸೀರೀಸ್ ಇತ್ತಲ್ಲ, ಇದು ಕಲರ್ ಅಲ್ಲೂ ಹಿಂಗೆ ಇರ್ಲಿ ಅಂತ. ಅಲ್ಲ, ಸೀರೀಸ್ಗಳ ಮೂಲಕ ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋದ್ರ ಜೊತೆಗೆ ನೀವು ಇಲ್ಲಿ ರಿಯಲ್ ಆಗು ಹಿಂಗೆ ನಮ್ಗೆ ಚಮ ಕೊಟ್ಬಿಟ್ರೆ. ಅಲ್ಲ, ರಿಯಲ್ ಹಳೆ ಅಣ್ಣ 16 ಬಣ್ಣ. ಹಳೆ ಅಣ್ಣ 16 ಬಾಡಿ, ಇವ್ ನನ್ನ ಎಣ. ಬಟ್ ಯೂಶಲಿ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಲದು, ಆ ಪ್ರಾಜೆಕ್ಟ್ನ ಟೈಟ್ಲು ಮ್ಯಾಟ್ರ್ ಆಗ್ಬಿಡುತ್ತೆ. ಅಂದರೆ ಏನು ಟೈಟ್ಲು ಹಲ್ಚಲ್ ಮಾಡುತ್ತಾ, ಡಿಸ್ಟರ್ಬ್ ಮಾಡುತ್ತಾ, ಅಥವಾ ಮನೆಗೆ ಹೋಗೋರ್ಗು ಆ ಟೈಟ್ಲ್ ಬಗ್ಗೆ ಮಾತಾಡ್ತಾರೆ ಅಂತ. ವಾಟ್ ವಿಲ್ ಸ್ಟಾರ್ಟ್ ವಿತ್ ಸಾಮ್ರಾಟ್. ನೆವರ್ ಕಾಂಪ್ರಮೈಸ್ ಏನದ ಅಂದರೆ ನಿಮ್ಮ ಪರ್ಸ್ಪೆಕ್ಟಿವ್ ಏನು? ನೆವರ್ ಕಾಂಪ್ರಮೈಸ್ ಅಂದರೆ ನೆವರ್ ಕಾಂಪ್ರಮೈಸ್ ಅಂದ್ರೆ ನಮ್ಮ ಲೈಫಲ್ಲಿ ಯಾವತ್ತೂ ನೆವರ್ ಕಾಂಪ್ರಮೈಸ್ ಅಂತಾನೆ ಬದುಕಬೇಕು. ಸೊ ಅವಾಗ ನಮ್ಮ ಲೈಫಲ್ಲಿ ಏನಾದ್ರು ಒಂದು ಸಾಧನೆ ಮಾಡಕ್ ಸಾಧ್ಯ. ಈಗ ನಾವು ಕಾಂಪ್ರಮೈಸ್ ಆಗ್ತಾನೆ ಹೋಯ್ತು ಅಂದ್ರೆ ನಾವೇನು ಮಾಡಕ್ ಆಗಲ್ಲ. ಕಾಂಪ್ರಮೈಸೇ ಜೀವನ ಆಗ್ಬಿಡುತ್ತೆ ಆಮೇಲೆ. ಸೊ ನಮ್ಮ ಲೈಫಲ್ಲಿ ನೀವು ಒಬ್ಬರು ಜರ್ನಲಿಸಮಲ್ಲಿ ಒಂದು ಹೆಸರು ಮಾಡಿದ್ದೀರಾ ಅಂತ ಅಂದರೆ ನೀವು ಕಾಂಪ್ರಮೈಸ್ ಆಗಿಲ್ಲದೆ ಇರೋದಕ್ಕೆ ಮಾಡಿರೋದು. ಸೊ ಹಂಗೆ ಸಿನಿಮಾ ರಂಗದಲ್ಲಿ ನಾವು ಒಂದು ಏನೋ ಮಾಡಬೇಕು, ಸೊ ಆ್ಯಕ್ಟರ್ ಆಗಿ ಒಂದು ಏನೋ ಮಾಡಬೇಕು ಅಂದ್ರೆ ನಾವು ಆ ಗೋಲ್ಸು, ಆ ಡ್ರೀಮ್ಸಲ್ಲಿ ನಾವು ಕಾಂಪ್ರಮೈಸ್ ಆಗಬಾರ್ದು. ಸೊ ಅದೇ ಥರ ಎಲ್ಲರೂ ಇದ್ದಾಗ ಏನಾದರೂ ಒಂದು ಎಲ್ಲರೂ ಅಚೀವ್ ಮಾಡ್ಬೋದು. ನೀವು ಮಾತಾಡ್ಬೇಕಾದ್ರೆ ನಾನು ಅವ್ರದ್ದು ರಿಯಾಕ್ಷನ್, ನನ್ನ ಪ್ರೊಫೈಲ್ ನೋಡ್ತಾ ಇದ್ದೀನಿ ಅವ್ರದ್ದು. ಯಾಕೆ ಅವರು ಕಾಂಪ್ರಮೈಸ್ ಆಗೋ ಸೀನ್ ಕಾಣ್ತಾ ಇಲ್ಲ. ಆಬ್ವಿಯಸ್ಲಿ ಸರ್, ನನ್ನ ಜೀವನ ಅಂತೂ ಬರೀ ಕಾಂಪ್ರಮೈಸೇಷನ್ ಅಲ್ಲೇ ನಡೀತಿದೆ. ಬಟ್ ಅದೇ ನಮ್ಮ ಸರು ಅದೇ ಒಂದು ಸಿನಿಮಾದಲ್ಲಿ ಒಂದೊಳ್ಳೆ ಮೆಸೇಜ್ ಲಾಸ್ಟಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವ ಬದುಕಿನಲ್ಲಿ ಯಾವ್ಯಾವ ವಿಷಯಗಳಿಗೆ ಕಾಂಪ್ರಮೈಸ್ ಆಗಬೇಕು, ಯಾವ ವಿಷಯಗಳಿಗೆ ಕಾಂಪ್ರಮೈಸ್ ಆಗಬಾರ್ದು ಅಂತ ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಬಟ್ ಎಸ್, ಹೌದು, ಕಾಂಪ್ರಮೈಸ್ ಆಗಿ ಸಾಕಾಗೋಗಿದೆ. ಯಾವ ವಿಷಯಕ್ಕೆ ಕಾಂಪ್ರಮೈಸ್ ಆಗಬಾರ್ದು ಬ್ರದರ್? ಒಂದು ಸ್ಟ್ರಾಂಗ್ ರೀಸನ್ ಹೇಳೋಣ. ಯಾವ ವಿಷಯ ಕಾಂಪ್ರಮೈಸ್ ಆಗಬಾರ್ದು ಅಂತ? ಹುಡುಗಿರ ವಿಷಯ ಅಡ್ಡ ಬರಬಾರ್ದು, ಪಕ್ಕದಲ್ಲಿ ಕೂತಿದೆ ಹುಡುಗಿ. ಹುಡುಗಿರ ವಿಚಾರ ಅಲ್ಲ, ನಮ್ಗೇನಾದರೂ ವಸ್ತು ಬೇಕು ಅಂತಂದರೆ 10 ಸಲ ಯೋಚನೆ ಮಾಡ್ತೀನಿ. ನಾನು ಪರ್ಸ್ನಲ್ ಆಗಿ ಒಂದು ಸಲ ನಾನು ಬೇಕೇ ಬೇಕು ಅಂತ ಫಿಕ್ಸ್ ಆದ ಅಂದರೆ ಕಾಂಪ್ರಮೈಸ್ ಆಗೋ ಮಾತೆಲ್ಲ ಪಡ್ಕೊಂಡೇ ತಿರ್ತೀನಿ. ಈಗ ಬೇಕೇ ಬೇಕು ಅಂತ ಅನಿಸ್ತು, ಏನು ಬೇಕು ನಿಮಗೀಗ? ಸಕ್ಸಸ್. ನಮ್ಮ ಜುಲೈ 10ನೇ ತಾರೀಕು ನಮ್ಮ ಫಿಲ್ಮ್ ಗೆಲ್ಲಬೇಕು, ನಮ್ಮೆಲ್ರಿಗೂ ಸಕ್ಸಸ್ ಆಗಬೇಕು, ಒಂದೊಳ್ಳೆ ಎಲ್ರಿಗೂ ಒಳ್ಳೆ ಲೈಫ್ ಕ್ರಿಯೇಟ್ ಆಗಬೇಕು. ಆನ್ ದ ವೇ 2 ನಿಮಿಷದಿಂದ ಬೇರೆ ಹೇಳ್ದಾಣ, ಏನ್ ಬೇಕು ಆಗ್ತಾ ಇಲ್ಲ, ಬೇಕೇ ಬೇಕು ಅಂತ ಏನೋ ಬೇರೆ ಹೇಳ್ದಾಣ, ಸೆನ್ಸರ್ ಕಟ್ಟೋಣ. ಹೇಳಿ ಅಣ್ಣ, ಏನಂತ ಪ್ಲೀಸ್ ಬೇಡ ಅಣ್ಣ. ಇಲ್ಲ, ಶೂಟಿಂಗ್ ಟೈಮಲ್ಲಿ ರಾಕ್ಲೈನ್ ವೆಂಕಟೇಶ್ ಸ್ಟುಡಿಯೋದಲ್ಲಿ ಇವನು ತುಂಬಾ ಅವನ ಬಗ್ಗೆ ಸಕ್ಕದಾಗಿರೋ ಮ್ಯಾಟ್ರ್ ಮಾಡಿದವಲ್ಲ, ತುಂಬಾ
ಗೊತ್ತಿಲ್ಲ ನಿಮಗೆ ಸಿದ್ದಣ್ಣ ನಂಗೆ ಬೇಕೇ ಬೇಕು ಅಂತ ಆಗ್ತಾ ಇಲ್ಲ, ಬೇಕೇ ಬೇಕು ಅಂತ ಅವತ್ತಿಂದ ಬೇಕೇ ಬೇಕು ಅಂತಂದು ಅದಕ್ಕೆ ಅವನು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದ. ಅದು ಸಖತ್ತಾಗಿತ್ತು, ಎಂಜಾಯ್ ಮಾಡಿದ ಅಲ್ಲಿ. ತಾಯಿ ಮಹಾತಾಯಿ ಎಲ್ಲರನ್ನ ಹೆಂಗಮ್ಮ ತಡ್ಕೊಂಡಿದೀಯಾ? ಹೆಂಗ್ ತಡ್ಕೊಂಡಿದ್ದಾನೆ 2 days ಅಷ್ಟೇ, ಜಾಸ್ತಿ ಇಲ್ಲ. ಹೇಳಮ್ಮ. ಅವ್ರನ್ನ ಕೇಳಿ, ಇಡೀ ಸೆಟ್ಟಲ್ಲಿ ಒಳ್ಳೆ ಹುಡುಗ ಯಾರು ಅಂತ ಕೇಳಿ. ಅದು ನಿಲ್ಸಲ್ಲ ಅಂತ ಗೊತ್ತಿಲ್ಲ. ಅವ್ರನ್ನ ಕೇಳಿ ಸರ್, ಇಡೀ ಸೆಟ್ಟಲ್ಲಿ ಒಳ್ಳೆ ಹುಡುಗ ಯಾರು ಅಂತ ಕೇಳಿ. ಅಮ್ಮ ಯಾರಮ್ಮ? ಇವ್ರು ಬಿಟ್ಟು ಹೇಳಮ್ಮ. ಅವಾಗಂದ್ರೆ ಸಾಮ್ರಾಟ್. ಸಾಮ್ರಾಟ್ ಸೂಪರ್. ನನ್ನ ಹೇಳ್ತಾನೆ ಅಂತ ಅವ್ನಿಗೆ ಕೇಳ್ದ. ಅವನೇನ್ ಗೊತ್ತಾ, ಶೂಟಿಂಗ್ ಅಲ್ಲಿ ಅಕ್ಕ ಚೆನ್ನಾಗಿದ್ದೀರಾ ಅಂದ. ಆ ಸೀನಲ್ಲಿ ಒಂದು ಸಾಂಗ್ ನಡೀತಾ ಇತ್ತು. ಸಾಂಗ್ ನಡೀತಿದಾಗ ಇವ್ ಟಚ್ ಮಾಡ್ಬೇಕಲ್ಲ, ಅದಕ್ಕೆ ಒಂದೊಂದ್ಸರಿ ಟಚ್ ಮಾಡಲ್ಲ. ಅಕ್ಕ ಅಲ್ಲಿ ಮುಟ್ಲಾ, ಅಕ್ಕ ಇಲ್ಲಿ ಮುಟ್ಲಾ ಅಂತ ಕೇಳ್ತದೆ ಸರ್. ಸರ್ ಆಕ್ಟರ್ಸ್ ನ ಫಸ್ಟ್ ಕಂಫರ್ಟ್ ಝೋನ್ ತಗೊಂಡ್ಬೇಕಲ್ವಾ ಅಕ್ಕ ಅನ್ಬಿಟ್ಟು ಹೆಂಗ್ ಮುಟ್ತಾವ್ ಕೇಳಿ ಸರ್ ಫಸ್ಟ್. ಸರ್ ಇವಾಗ ಆಕ್ಟಿಂಗ್ ಸೀನ್ ಅಲ್ಲಿ ಎಲ್ಲೋ ಟಚ್ ಮಾಡ್ಬಿಟ್ಟು ಫೈಡ್ ಅಂತ ಹೊಡೆದ್ಗಿರೋದು ಯಾಕೆ ಸರ್ ಬೇಕು? ವಿತ್ ಪರ್ಮಿಷನ್ ತಗೊಂಡು ಮಾಡೋಣ ಅಂತ. ಅಕ್ಕ ನಿಮ್ ಕೆನ್ನೆ ಎಳಿಬೋದಾ? ಅಕ್ಕ ಸೊಂಟ ಟಚ್ ಅದಕ್ಕೆ ಫಸ್ಟ್ ಏನ್ ಗೊತ್ತಾ, ಇವನು ಒಳ್ಳೆ ಹುಡುಗ ಆಗಿದ್ದ. ಯಾವಾಗ ಕೇಳಿ ಕೇಳಿ ಪರ್ಮಿಷನ್ ತಗೊಂಡು ಟಚ್ ಮಾಡ್ದ, ಇವ್ನು ಕೆಟ್ಟ ಹುಡುಗ ಅಂತ ಗೊತ್ತಾಗೋಯ್ತು. ಇವಾಗ ಸಾಮ್ರಾಟ್ ಹೇಳ್ತಿದ್ದಾರೆ. ಈಗ ವಿಷಯಕ್ಕೆ ಬಹಳಷ್ಟು ಸಿನಿಮಾಗಳಲ್ಲಿ ಡೈಲಾಗ್ಸ್ಗಳೆಲ್ಲ ಸೂಪರ್ ಹಿಟ್ ಆದಂಥ ಎಕ್ಸಾಂಪಲ್ಸ್ ಇದೆ. ಈ ಕಾಂಪ್ರಮೈಸ್ ಅಂದಾಗ ನಿಮಗೆ ಯಾವ ಸಿನಿಮಾದ ಒಂದು ಲೈನ್ ನೆನಪಾಗುತ್ತೆ? ಅಂದರೆ ಯಾವುದೋ ಹೀರೋ ಹೇಳಿದ್ದು ಡೈಲಾಗ್ ಆಗಿರ್ಬೋದು. ಯೂಶಲಿ ತುಂಬ ಟ್ರೆಂಡ್ ಆಗ್ಬಿಡುತ್ತೆ ಅದು. ಯಾವುದೇ ಕಾರಣಕ್ಕೂ ನಾನು ಕಾಂಪ್ರಮೈಸ್ ಆಗೋ ಹೀರೋ ಅಲ್ಲ ಗುರು ಅಂತ ಇರುತ್ತೆ, ಸುಮಾರು ಜನ ಇರುತ್ತೆ. ಅದನ್ನು ನೀವು ಎಂಜಾಯ್ ಕೂಡ ಮಾಡಿರ್ತೀರಿ. ಅದು ದರ್ಶನ್ ಸರ್ದಾಗಿರ್ಬೋದು, ಸುದೀಪ್ ಸರ್ದಾಗಿರ್ಬೋದು, ಯಶ್ ಅವ್ರದ್ದಾಗಿರ್ಬೋದು. ಕಾಂಪ್ರಮೈಸ್ ಅನ್ನೋದು ತುಂಬ ಕಮರ್ಷಿಯಲಿ ಪಿಚ್ ಆಗುವಂತಹ ಡೈಲಾಗ್ ಅದು ಅಲ್ವಾ? ಈ ಸಿನಿಮಾದ ಕಾಂಟೆಂಟು ಅಂದರೆ ಯೂಶಲಿ ಒಂದು ಸಿನಿಮಾದಲ್ಲಿ ಒಬ್ಬ ಹೀರೋ ಒಬ್ಬ ಹೀರೋಯಿನು, ಅಥವಾ ಇಬ್ಬರು ಹೀರೋ ಒಂದು ಹೀರೋಯಿನು, ಇಬ್ಬರು ಹೀರೋಯಿನ್ ಒಬ್ಬ ಹೀರೋ. ಇಲ್ಲಿ ಯಾರು ಹೀರೋ ಅನ್ನೋದಕ್ಕಿಂತಲೂ ನಾನು ಸಿನಿಮಾದ ಕಾಂಟೆಂಟ್ ಮೂಲಕ ನೀವೆಲ್ಲರೂ ನಿಮ್ಮನ್ನು ನೀವು ರೆಪ್ರೆಸೆಂಟ್ ಮಾಡ್ತಿದ್ದೀರಿ. ಈ ಥರದ ಕಾಂಟೆಂಟ್ ಆಚೆ ಬರೋದ್ರಿಂದ ಪರ್ಸ್ನಲಿ ಆ ಗ್ರೋತ್ ಫೀಲಿಂಗ್ ಹೆಂಗಿರುತ್ತೆ ನಿಮಗೆ? ಅಂದರೆ ನೀವು ಎಲ್ಲರೂ ನಿಮ್ಮ ಡೈಮೆನ್ಷನ್ಲಿ ಹೆಸರು ಮಾಡೋದಂಥವ್ರು. ಒಂದು ಕಾಂಟೆಂಟ್ ಮೂಲಕ ಎಲ್ಲರೂ ನೀವು ಆಚೆ ಬರಬೇಕು ಅಂತಂದರೆ ನೀವು ಹೇಳೋದಾದರೆ ನಾನು ಹೇಳೋದಾದ್ರೆ ಸರ್, ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಡಿಫ್ರೆಂಟ್ ನೇಮ್ ಆಗಲಿ ಅಥವಾ ಅವ್ರಿಗೆ ಮಾಡ್ತಿರೋ ಕೆಲಸ ಆಗಲಿ. ಫ್ರೆಂಡ್ ಸರ್ಕಲಲ್ಲಿ ಇವಾಗ ಮಾತಾಡೋದು ಮಚ್ಚ ಎಲ್ಲಿದೆಯಾ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ದು ಇರುತ್ತೆ. ಅಂದರೆ ಇಲ್ಲಿ ಫ್ರೆಂಡ್ ಸರ್ಕಲ್ ಏನಂದರೆ ಒಂದೊಂದು ಕ್ಯಾರೆಕ್ಟರ್ಗೆ ಒಂದೊಂದು ನೇಮ್ ಇದೆ. ನಂದೊಂದು ಕಬಾಬ್ ಅಂತ ಕ್ಯಾರೆಕ್ಟರ್ ಮಾಡ್ತೀನಿ, ನಟ್ಟು ಬೋಲ್ಟು ಅಂತ ಇದೆ. ನಟ್ಟು ಬೋಲ್ಟ್ ಯಾರು? ನಾನು ಮತ್ತೆ ಉಮೇಶ್ ಕಿನಾಳ್ ಅವರು. ಇದು ನಟ್ಟು, ಇನ್ನೊಂದು ಬೋಲ್ಟ್ ಸೈಜ್ ಆಗಲ್ಲ ಸರ್. ಎರಡಕ್ಕೂ ಸೈಜ್ ಆಗಲ್ಲ, ಒಟ್ಟಲ್ಲಿ ನಟ್ಟು ಬೋಲ್ಟ್ ಜೊತೆ ಸೇರ್ಬೇಕು. ಚೆನ್ನಾಗಿದೆ. ಪುಣ್ಯಾತ್ಮರು ಯಾರು ಟೈಟ್ಲ್ ಕೊಟ್ಟವ್ರೇನೋ ಕ್ಯಾರೆಕ್ಟರ್ ಬರೋರು. ಇಲ್ಲ, ಅಲ್ಲಿ ಆಕ್ಚುಲಿ ರಿಯಲ್ ಕ್ಯಾರೆಕ್ಟರ್ಗಳು ನಮ್ಮ ಹರೀಶ್ ಸರ್ ಇದಲ್ಲ, ಹರೀಶ್ ಸರ್ ಜೊತೆ ಇರೋ ಫ್ರೆಂಡ್ಸ್ಗಳು ಅವ್ರು ಏನೇನು ಬೆಂಗಳೂರು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತಿದೆಯಲ್ಲ, ಬೆಂಗಳೂರು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಅವರು ರಿಯಲ್ ಟೀಮ್ ಹೆಸರು. ರಿಯಲ್ ಟೀಮ್ ಹೆಸರು. ಅಂದರೆ ಎಲ್ಲರೂ ಹೋಗ್ಲಿ, ಕೇರಳ ಹೋಗ್ಲಿ, ಮೈಸೂರು ಹೋಗ್ಲಿ, ಟ್ರಿಪ್ಪು ಎಲ್ಲೇ ಹೋದ್ರು ಕೂಡ ಇವರೆಲ್ಲ ಒಂದೇ ಸಲ. ಯಾರ್ಯಾರಂದರೆ ಹಿಂಗೆ ಸುಮ್ಮನೆ ಒಂದು ಜಾಗದಲ್ಲಿ ಫೋನ್ ಮಾಡಿ ಹಿಂಗೆ ಕೂತಿದ್ದೀವಿ ಅಂದರೆ ಒಬ್ಬರಾಗಿ ಬಂದು ಜಾಯ್ನ್ ಆಗಿ ಕುಡ್ದೆಲ್ಲ ಮುಗಿದ್ಮೇಲೆ ಟ್ರಿಪ್ ಹೊಡ್ತಿದ್ದು. ಅದೇ ಥರ ಇದೊಂದು ಜರ್ನಿ. ಅವ್ರ ಜರ್ನಿನ ಇದರಲ್ಲಿ ಒಂದು ಅಚ್ಚುಕಟ್ಟಾಗಿ ಒಂದು ಕ್ಯಾರೆಕ್ಟರ್ ನೇಮ್ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೂ